ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿಶೆಟ್ಟಿ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ನಗರಗಳಲ್ಲಿ ಬೈಕ್ ಟ್ಯಾಕ್ಸಿ ಸೇವೆ ಮತ್ತೆ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಒಂದೆಡೆ ಸಾರ್ವಜನಿಕ ಸಾರಿಗೆಯಲ್ಲಿ ಹೆಚ್ಚುತ್ತಿರುವಂತಹ ಟ್ರಾಫಿಕ್ ಜಾಮ್, ದಟ್ಟಣೆ, ಕ್ಯಾಬ್ ಮತ್ತು ಆಟೋಗಳ ದುಬಾರಿ ದರಗಳಿಂದ ಪ್ರಯಾಣಿಕರು ಪರ್ಯಾಯ ಸಾರಿಗೆ ವ್ಯವಸ್ಥೆ ಬೇಕೆಂದು ಕೇಳ್ತಾ ಇದ್ರೆ, ಇನ್ನೊಂದು ಕಡೆ ಬೈಕ್ ಟ್ಯಾಕ್ಸಿಗಳನ್ನ ಅನುಮತಿಸುವ ಮೊದಲು ಸುರಕ್ಷತೆ, ವಿಮೆ, ನೋಂದಣಿ, ಪರವಾನಗಿ ಮತ್ತು ನಿಯಂತ್ರಣದಂತಹ ಹಲವು ಪ್ರಶ್ನೆಗಳಿಗೆ ಸ್ಪಷ್ಟ ಉತ್ತರ ಬೇಕು ಎಂದು ಕರ್ನಾಟಕ ಸರ್ಕಾರ ಹೇಳ್ತಾ ಇದೆ. ಇದೀಗ ಈ ವಿವಾದ ಕರ್ನಾಟಕ ಹೈಕೋರ್ಟ್ ನಿಂದ ಸುಪ್ರೀಂ ಕೋರ್ಟ್ ವರೆಗೆ ತಲುಪಿದೆ. ಹಾಗಾದ್ರೆ ಈ ಬೈಕ್ ಟ್ಯಾಕ್ಸಿ ಯಾವ್ದಾದ್ರು ಆಪ್ ಮೂಲಕ ನಾವು ಬಳಸ್ತೀವಿ ಅಥವಾ ಬುಕ್ ಮಾಡ್ತೀವಿ ಅಂತ ಹೋದ್ರೆ ಇನ್ನೂ ಕೂಡ ಶೋ ಆಗ್ತಾ ಇದೆ, ಆದ್ರೆ ಬುಕ್ ಮಾತ್ರ ಆಗ್ತಾ ಇಲ್ಲ, ಬೈಕ್ ಟ್ಯಾಕ್ಸಿ ಬುಕಿಂಗ್ ತಗೊಳ್ತಾ ಇಲ್ಲ, ಯಾಕೆ ಅನ್ನುವಂತಹ ನಿಮ್ಮ ಪ್ರಶ್ನೆ ಇರ್ಬೋದು. ಮತ್ತು ನಿಜಕ್ಕೂ ಈ ಪದೇ ಪದೇ ಬೈಕ್ ಟ್ಯಾಕ್ಸಿ ವಿಚಾರದಲ್ಲಿ ಈ ವಿವಾದಗಳು ಸೃಷ್ಟಿಯಾಗೋದಕ್ಕೆ ಅಸಲಿ ಕಾರಣ ಏನು ಅಂತ ನಿಮ್ಗೆ ಗೊಂದಲ ಇರ್ಬೋದು. ಒಂದೊಂದಾಗಿ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಮೊದಲನೇದಾಗಿ ಈ ಅಸಲಿ ವಿವಾದದ ಬಗ್ಗೆ ತಿಳ್ಕೊಳ್ಳೋದಾದ್ರೆ 2026 ಜನವರಿ 23ರಂದು ಕರ್ನಾಟಕ ಹೈಕೋರ್ಟ್ ಮಹತ್ವದ ಒಂದು ಆದೇಶ ನೀಡುತ್ತೆ. ಮೋಟಾರ್ ಸೈಕಲ್ಗಳನ್ನ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿ ನೋಂದಾಯಿಸಿ ಅವುಗಳಿಗೆ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ನೀಡಲು ಸಲ್ಲಿಸಲಾಗುವ ಅರ್ಜಿಗಳನ್ನ ಕೇವಲ ಮೋಟಾರ್ ಸೈಕಲ್ಗಳನ್ನ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿ ಬಳಸಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ತಿರಸ್ಕರಿಸಬಾರದು ಎಂದು ಹೈಕೋರ್ಟ್ ಹೇಳುತ್ತೆ. ಅರ್ಜಿದಾರರು ಅಗತ್ಯ ನಿಯಮಗಳನ್ನ ಮತ್ತು ಷರತ್ತುಗಳನ್ನ ಪೂರೈಸಿದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಅವುಗಳನ್ನು ಪರಿಗಣಿಸಬೇಕು ಎಂಬುದು ಹೈಕೋರ್ಟ್ನ ನಿಲುವಾಗಿತ್ತು. ಎಲ್ಲೋ ರಿಜಿಸ್ಟ್ರೇಷನ್ ಪ್ಲೇಟ್ ಹೊಂದಿರುವಂತಹ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿ ನೋಂದಣಿ ಮಾಡುವ ಪ್ರಶ್ನೆಯನ್ನು ಆದೇಶದಲ್ಲಿ ಪರಿಗಣಿಸಲಾಗಿತ್ತು. ಇದನ್ನು ಪ್ರಶ್ನಿಸಿ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಸ್ಪೆಷಲ್ ಪಿಟಿಷನ್ ಅನ್ನ ಅಂದ್ರೆ SLP ಸಲ್ಲಿಸಿದೆ. ಈ SLP 2026 ಏಪ್ರಿಲ್ನಲ್ಲಿ ಸಲ್ಲಿಸಲಾಗಿದೆ. ಹಾಗಾದ್ರೆ ಸರ್ಕಾರದ ಪ್ರಮುಖ ವಾದ ಏನು? ಸರ್ಕಾರದ ಪ್ರಕಾರ ಮೋಟಾರ್ ಸೈಕಲ್ ಅನ್ನು ಖಾಸಗಿ ಬಳಕೆಗೆ ಹೊಂದಿರುವುದು ಒಂದು ವಿಷಯ, ಆದ್ರೆ ಅದೇ ಬೈಕ್ ನಲ್ಲಿ ಹಣ ಪಡೆದು ಪ್ರಯಾಣಿಕರುಗಳನ್ನ ಸಾಗಿಸೋದು ಮತ್ತೊಂದು ವಿಷಯ. ವಾಣಿಜ್ಯ ಉದ್ದೇಶಕ್ಕಾಗಿ ಪ್ರಯಾಣಿಕರನ್ನ ಸಾಗಿಸುವುದು ಮೋಟಾರ್ ವೆಹಿಕಲ್ ಆಕ್ಟ್ ಮತ್ತು ಸಂಬಂಧಪಟ್ಟ ನಿಯಮಗಳ ಅಡಿಯಲ್ಲಿ ನಿಯಂತ್ರಿತ ಚಟುವಟಿಕೆಯಾಗಿದೆ ಎಂದು ಸರ್ಕಾರ ವಾದಿಸ್ತಾ ಇದೆ. ಅಂದ್ರೆ ನನ್ನ ಬೈಕ್ ನನ್ನದು, ಹಾಗಾಗಿ ಅದನ್ನು ಟ್ಯಾಕ್ಸಿಯಾಗಿ ಬಳಸುವ ಹಕ್ಕು ನನಗಿದೆ ಎಂಬ ಈ ಸರಳವಾದವನ್ನ ಸರ್ಕಾರ ಒಪ್ತಾ ಇಲ್ಲ. ಮೊದಲು ಆ ವಾಹನವನ್ನ ಕಾನೂನುಬದ್ಧವಾಗಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿ ನೋಂದಾಯಿಸಬೇಕು, ಸೂಕ್ತ ಪರ್ಮಿಟ್ ಇರಬೇಕು ಮತ್ತು ಅಗತ್ಯ ಸುರಕ್ಷತಾ ಹಾಗೂ ನಿಯಂತ್ರಣ ವ್ಯವಸ್ಥೆಗಳು ಇರಬೇಕು ಎಂಬುದು ಸರ್ಕಾರದ ಒಂದು ನಿಲುವು. ಹಾಗಾದ್ರೆ ಬೈಕ್ ನಲ್ಲಿ ಪ್ಯಾಸೆಂಜರ್ ಕೂರಿಸಬಹುದಲ್ಲ? ಹೌದು, ಆದ್ರೆ ಪ್ಯಾಸೆಂಜರ್ ಕೂರಿಸುವ ಸಾಮರ್ಥ್ಯವಿರುವುದೇ ಅದನ್ನು ಕಾನೂನುಬದ್ಧ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿ ಪರಿವರ್ತಿಸುವುದಿಲ್ಲ ಎಂದು ಸರ್ಕಾರ ಹೇಳ್ತಾ ಇದೆ. ಸರ್ಕಾರದ ವಾದದ ಪ್ರಕಾರ ವಾಹನದ ಸೀಟಿಂಗ್ ಕೆಪಾಸಿಟಿಯನ್ನ ಮತ್ತು ಅದರ ಕಮರ್ಷಿಯಲ್ ಟ್ರಾನ್ಸ್ಪೋರ್ಟ್ ಕ್ಲಾಸಿಫಿಕೇಶನ್ ಅನ್ನ ಇವೆರಡು ಒಂದು ವಿಷಯ ಅಲ್ವೇ ಅಲ್ಲ. ಇಲ್ಲಿಯೇ ಬೈಕ್ ಟ್ಯಾಕ್ಸಿ ವಿವಾದದ ಪ್ರಮುಖ ಲೀಗಲ್ ಕ್ವೆಶ್ಚನ್ ಬರುತ್ತೆ. ಒಂದು ಸಾಮಾನ್ಯ ಮೋಟಾರ್ ಸೈಕಲ್ ಅನ್ನ ಅಗತ್ಯ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಇಲ್ಲದೆ ಕಮರ್ಷಿಯಲ್ ಪ್ಯಾಸೆಂಜರ್ ವೆಹಿಕಲ್ ಆಗಿ ಬಳಸುವ ಅವಕಾಶ ನೀಡಬಹುದೇ? ಈ ಪ್ರಶ್ನೆಯ ಉತ್ತರವೇ ಮುಂದಿನ ಕಾನೂನು ಹೋರಾಟದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು. ಸೇಫ್ಟಿ ಕೂಡ ಸರ್ಕಾರದ ಪ್ರಮುಖ ಕಾರಣ. ಬೈಕ್ ಟ್ಯಾಕ್ಸಿಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರು ರಸ್ತೆ ಅಪಘಾತದ ಸಂದರ್ಭದಲ್ಲಿ ಹೆಚ್ಚು ಅಪಾಯಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಎಂದು ಸರ್ಕಾರ ವಾದಿಸ್ತಾ ಇದೆ. ಆಟೋ ಅಥವಾ ಕಾರಿನಂತೆ ಮೋಟಾರ್ ಸೈಕಲ್ ನಲ್ಲಿ ಪ್ಯಾಸೆಂಜರ್ಗೆ ಎನ್ಕ್ಲೋಸ್ಡ್ ಕ್ಯಾಬಿನ್, ಸೀಟ್ ಬೆಲ್ಟ್ ಅಥವಾ ಕೆಲವು ಹೆಚ್ಚುವರಿ ಸೇಫ್ಟಿ ಫೀಚರ್ಸ್ಗಳು ಇರೋದಿಲ್ಲ. ವಿಶೇಷವಾಗಿ ಮಹಿಳಾ ಪ್ರಯಾಣಿಕರ ಸುರಕ್ಷತೆ, ಡ್ರೈವರ್ ವೆರಿಫಿಕೇಶನ್, ಎಮರ್ಜೆನ್ಸಿ ರೆಸ್ಪಾನ್ಸ್ ಮತ್ತು ಆಕ್ಸಿಡೆಂಟ್ ಲಿಯಬಿಲಿಟಿ ಕುರಿತು ಸ್ಪಷ್ಟವಾದಂತಹ ನಿಯಮಗಳ ಅಗತ್ಯವಿದೆ ಎಂಬುದು ಸರ್ಕಾರದ ನಿಲುವು. ಆದ್ರೆ ಇಲ್ಲಿ ಮತ್ತೊಂದು ಪ್ರಶ್ನೆಯೂ ಕೂಡ ಇದೆ. ಬೈಕ್ ಟ್ಯಾಕ್ಸಿಗಳನ್ನ ಸಂಪೂರ್ಣವಾಗಿ ನಿಷೇಧಿಸುವುದೇ ಪರಿಹಾರವಾ ಅಥವಾ ಕಠಿಣ ಸೇಫ್ಟಿ ರೂಲ್ಸ್ ಜಾರಿಗೆ ತಂದು ನಿಯಂತ್ರಿಸುವುದು ಉತ್ತಮ? ಇದು ಪಾಲಿಸಿ ಡೆಬ್ಯೂಟ್ನ ಪ್ರಮುಖ ಭಾಗವಾಗಿದೆ. ಇನ್ಶೂರೆನ್ಸ್ ಒಂದು ದೊಡ್ಡ ಪ್ರಶ್ನೆಯಾಗಿ ಇಲ್ಲಿ ಹುಟ್ಕೊಳ್ಳುತ್ತೆ. ಬೈಕ್ ಟ್ಯಾಕ್ಸಿ ಅಪಘಾತಕ್ಕೀಡಾದ್ರೆ ಪ್ರಯಾಣಿಕರಿಗೆ ಕಾಂಪನ್ಸೇಷನ್ ಹೇಗ್ ಸಿಗತ್ತೆ?
ಇದು ಸರ್ಕಾರ ಎತ್ತಿರುವಂತಹ ಮತ್ತೊಂದು ಪ್ರಮುಖ ಪ್ರಶ್ನೆ. ಖಾಸಗಿ ಬಳಕೆಗೆ ನೋಂದಾಯಿಸಿರುವಂತಹ ಸಾಮಾನ್ಯ ವೈಟ್ ಬೋರ್ಡ್ ಮೋಟಾರ್ ಸೈಕಲ್ ಮತ್ತು ಕಮರ್ಷಿಯಲ್ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ಗೆ ಬಳಸುವ ಯೆಲ್ಲೋ ಬೋರ್ಡ್ ವೆಹಿಕಲ್ ಒಂದೇ ರೀತಿಯ ಇನ್ಶೂರೆನ್ಸ್ ಫ್ರೇಮ್ ವರ್ಕ್ ನಲ್ಲಿ ಇರಬೇಕೆಂಬುದಿಲ್ಲ. ಅಪಘಾತ ಸಂಭವಿಸಿದಾಗ ಇನ್ಶೂರೆನ್ಸ್ ಕಂಪನಿ ಲಿಯಾಬಿಲಿಟಿ, ಪ್ಯಾಸೆಂಜರ್ ಕಾಂಪನ್ಸೇಷನ್ ಮತ್ತು ವೆಹಿಕಲ್ಸ್ ಆಕ್ಚುಯಲ್ ಕಮರ್ಷಿಯಲ್ ಯೂಸ್ ಬಗ್ಗೆ ವಿವಾದ ಉಂಟಾಗುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಕಮರ್ಷಿಯಲ್ ಪ್ಯಾಸೆಂಜರ್ ಯೂಸ್ಗೆ ಸೂಕ್ತ ಇನ್ಶೂರೆನ್ಸ್ ಫ್ರೇಮ್ ವರ್ಕ್ ಅಗತ್ಯ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಇನ್ನು ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಸಮಸ್ಯೆ ಏನಪ್ಪಾ ಇದು? ಏನ್ ಪ್ರಾಬ್ಲಮ್ ಇದು ವೈಟ್ ಬೋರ್ಡ್ ಯೆಲ್ಲೋ ಬೋರ್ಡ್ ಇಂದ ಅಂತ ನೀವು ಕೇಳ್ತಾ ಇರಬಹುದು. ಸರ್ಕಾರದ ವಾದದ ಪ್ರಕಾರ ಈಗಿರುವ ವ್ಯವಸ್ಥೆಯಲ್ಲಿ ಖಾಸಗಿ ಮೋಟಾರ್ ಸೈಕಲ್ ಅನ್ನ ಕಮರ್ಷಿಯಲ್ ಪ್ಯಾಸೆಂಜರ್ ವೆಹಿಕಲ್ ಆಗಿ ಪರಿವರ್ತಿಸಲು ಸ್ಪಷ್ಟ ಮತ್ತು ಕಾಂಪ್ರಸೆನ್ಷನ್ ರೆಗ್ಯುಲೇಟರಿ ಮೆಕ್ಯಾನಿಸಮ್ ಇಲ್ಲ. ಅದರಲ್ಲೂ ಡ್ಯುಯಲ್ ರಿಜಿಸ್ಟ್ರೇಷನ್ ಎಂಬ ವ್ಯವಸ್ಥೆಯೂ ಕೂಡ ಇಲ್ಲ. ಅಂದ್ರೆ ಪ್ರೈವೇಟ್ ವೆಹಿಕಲ್ ಆಗಿಯೇ ಇರಬೇಕು, ಕಮರ್ಷಿಯಲ್ ಪ್ಯಾಸೆಂಜರ್ ವೆಹಿಕಲ್ ಆಗಿಯೂ ಕೆಲಸ ಮಾಡಬೇಕು ಎಂಬ ರೀತಿಯ ವ್ಯವಸ್ಥೆಯನ್ನ ಹೇಗೆ ಕಾನೂನುಬದ್ಧವಾಗಿ ನಿರ್ವಹಿಸಬೇಕು ಎಂಬುದು ಸ್ಪಷ್ಟವಾಗ್ತಿಲ್ಲ ಎಂಬುದು ಸರ್ಕಾರದ ವಾದ. ಹೀಗಾಗಿ ಬೈಕ್ ಟ್ಯಾಕ್ಸಿಗೆ ಕೇವಲ ಆಪ್ ನಲ್ಲಿ ರೈಡ್ ಬುಕ್ಕಿಂಗ್ಗೆ ಸೌಲಭ್ಯ ಕೊಡುವುದಷ್ಟೇ ಮುಖ್ಯ ಆಗೋದಿಲ್ಲ. ರಿಜಿಸ್ಟ್ರೇಷನ್, ಪರ್ಮಿಟ್, ಇನ್ಶೂರೆನ್ಸ್, ಡ್ರೈವರ್ ಎಲಿಜಿಬಿಲಿಟಿ ಜೊತೆಗೆ ಪ್ಯಾಸೆಂಜರ್ ಸೇಫ್ಟಿ ಮತ್ತು ಎನ್ಫೋರ್ಸ್ಮೆಂಟ್ ಎಲ್ಲವನ್ನೂ ಕೂಡ ಒಳಗೊಂಡಂತಹ ರೆಗ್ಯುಲೇಟರಿ ಫ್ರೇಮ್ ವರ್ಕ್ ಬೇಕು. ಟ್ರಾಫಿಕ್ ಮತ್ತು ಪೊಲ್ಯೂಷನ್ ವಿಚಾರವೂ ಕೂಡ ಇದರಲ್ಲಿ ಒಂದು ಮುಖ್ಯ ಕಾರಣ ಆಗುತ್ತೆ. ಸರ್ಕಾರ ಇನ್ನೊಂದು ಆರ್ಗ್ಯುಮೆಂಟ್ ಕೂಡ ಮುಂದಿಟ್ಟಿದೆ. ನಗರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೈಕ್ ಟ್ಯಾಕ್ಸಿ ಕಾರ್ಯನಿರ್ವಹಿಸಿದ್ರೆ ಒಟ್ಟು 2 ಚಕ್ರ ವಾಹನಗಳ ಸಂಖ್ಯೆ ಮತ್ತು ರೋಡ್ ಯೂಸೇಜ್ ಹೆಚ್ಚಬಹುದು. ಇದರಿಂದ ಟ್ರಾಫಿಕ್ ಮತ್ತು ಎಮಿಷನ್ಸ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಸರ್ಕಾರ ಹೇಳಿದೆ. ಬೈಕ್ ಟ್ಯಾಕ್ಸಿಗಳನ್ನ ನಿರ್ಬಂಧಿಸೋದ್ರಿಂದ ದೊಡ್ಡ ಪ್ರಮಾಣದ ಎಮಿಷನ್ಸ್ ಅನ್ನ ತಪ್ಪಿಸಬಹುದು ಎಂಬ ಅಂದಾಜನ್ನು ಕೂಡ ಸರ್ಕಾರ ತನ್ನ ವಾದದಲ್ಲಿ ಉಲ್ಲೇಖಿಸಿದೆ. ಆದ್ರೆ ಈ ಅಂಶವನ್ನ ಪಾಲಿಸಿ ಮಟ್ಟದಲ್ಲಿ ಪರಿಶೀಲಿಸಬೇಕಿದೆ. ಯಾಕೆಂದ್ರೆ ಬೈಕ್ ಟ್ಯಾಕ್ಸಿ ಒಂದು ಕಾರಿನ ಬದಲಿಗೆ ಪ್ರಯಾಣಿಕನನ್ನು ಸಾಗಿಸಿದ್ರೆ ಎಮಿಷನ್ಸ್ ಕಡಿಮೆಯಾಗಬಹುದು ಎಂಬ ಕೌಂಟರ್ ಆರ್ಗ್ಯುಮೆಂಟ್ ಕೂಡ ಇರಬಹುದು. ಹೀಗಾಗಿ ಬೈಕ್ ಟ್ಯಾಕ್ಸಿ ಅಂದ್ರೆ ಪೊಲ್ಯೂಷನ್ ಹೆಚ್ಚೇ ಅಥವಾ ಬೈಕ್ ಟ್ಯಾಕ್ಸಿ ಅಂದ್ರೆ ಪೊಲ್ಯೂಷನ್ ಕಡಿಮೆಯೇ ಎಂದು ಸರಳವಾಗಿ ಹೇಳಲು ಸಾಧ್ಯವೇ ಇಲ್ಲ. ಯಾವ ರೀತಿಯಲ್ಲಿ ಸೇವೆ ನಿಯಂತ್ರಿಸಲಾಗುತ್ತೆ, ಯಾವ ವಾಹನಗಳನ್ನ ಬಳಸಲಾಗುತ್ತೆ ಮತ್ತು ಪ್ರೈವೇಟ್ ಟ್ರಿಪ್ಸ್ ಎಷ್ಟು ಕಮರ್ಷಿಯಲ್ ಟ್ರಿಪ್ಸ್ ಆಗಿ ಬದಲಾಗ್ತಾ ಇದ್ದಾವೆ ಎಂಬುದರ ಮೇಲೆ ಪರಿಣಾಮ ಅವಲಂಬಿತ ಆಗಿರುತ್ತೆ. ಹಾಗಾದ್ರೆ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ಬ್ಯಾನ್ ಆಗಿದೆಯಾ? ಇಲ್ಲಿ ಒಂದು ಮುಖ್ಯ ಕ್ಲಾರಿಫಿಕೇಶನ್ ಇದೆ. ಕರ್ನಾಟಕ ಸರ್ಕಾರ ಹೇಳುತ್ತಿರುವುದು ಮೋಟಾರ್ ಸೈಕಲ್ಗಳ ಎಲ್ಲಾ ಕಮರ್ಷಿಯಲ್ ಯೂಸೇಜ್ಗೆ ಬ್ಲಾಂಕೆಟ್ ಬ್ಯಾನ್ ಅಲ್ಲ. ಡೆಲಿವರಿ, ಲಾಜಿಸ್ಟಿಕ್ಸ್, ಕೊರಿಯರ್ ಮತ್ತು ಕಾನೂನುಬದ್ಧವಾಗಿ ಅನುಮತಿಸಲಾದಂತಹ ಇತರ ಕಮರ್ಷಿಯಲ್ ಆಕ್ಟಿವಿಟೀಸ್ ಮುಂದುವರಿಸಬಹುದು ಎಂಬುದು ಸರ್ಕಾರದ ನಿಲುವು. ವಿವಾದದ ಕೇಂದ್ರ ಬಿಂದು ಮುಖ್ಯವಾಗಿ ಮೋಟಾರ್ ಸೈಕಲ್ ನಲ್ಲಿ ಹಣ ಪಡೆದು ಪ್ಯಾಸೆಂಜರ್ ಅನ್ನ ಟ್ಯಾಕ್ಸಿ ಸರ್ವಿಸ್ ಆಗಿ ಸಾಗಿಸುವುದು. ಬೆಂಗಳೂರು ನಗರದಲ್ಲಿ ಬೈಕ್ ಟ್ಯಾಕ್ಸಿಗಳು ಯಾಕೆ ಜನಪ್ರಿಯವಾಗಿದ್ವು ಎಂಬುದಕ್ಕೆ ಸರಳ ಕಾರಣ ಇದೆ. ಟ್ರಾಫಿಕ್ ನಲ್ಲಿ ಬೈಕ್ ಟ್ಯಾಕ್ಸಿಗಳು ಕಾರ್ ಅಥವಾ ಆಟೋಗಿಂತ ವೇಗವಾಗಿ ತಲುಪುವಂತಹ ಸಾಧ್ಯತೆ ಇದೆ. ದರ ಕೂಡ ಕಡಿಮೆ. ಕೊನೆಯ ಹಂತದ ಕನೆಕ್ಟಿವಿಟಿ, ಮೆಟ್ರೋ ಸ್ಟೇಷನ್ ನಿಂದ ಮನೆಗೆ, ಆಫೀಸ್ ನಿಂದ ಮೆಟ್ರೋಗೆ ಬೈಕ್ ಟ್ಯಾಕ್ಸಿಗಳು ಉಪಯುಕ್ತವಾಗಿದೆ. ಆದ್ರೆ ಸರ್ಕಾರದ ಪ್ರಶ್ನೆ ಏನಪ್ಪಾ ಅಂದ್ರೆ, ಈ ಕನ್ವೀನಿಯನ್ಸ್ಗಾಗಿ ಸೇಫ್ಟಿ ಮತ್ತು ರೆಗ್ಯುಲೇಟರಿ ಸೇಫ್ ಗಾರ್ಡ್ಸ್ ಅನ್ನ ಕಡೆಗಣಿಸಬಹುದಾ ಅಥವಾ ಅದೇ ಸರ್ವಿಸ್ಗೆ ಸ್ಪಷ್ಟ ರೂಲ್ಸ್, ಯೆಲ್ಲೋ ಬೋರ್ಡ್ ರಿಜಿಸ್ಟ್ರೇಷನ್, ಕಮರ್ಷಿಯಲ್ ಇನ್ಶೂರೆನ್ಸ್, ಡ್ರೈವರ್ ವೆರಿಫಿಕೇಶನ್ ಮತ್ತು ಪ್ಯಾಸೆಂಜರ್ನ ಸೇಫ್ಟಿ ನಾರ್ಮ್ಸ್ ಅನ್ನ ರೂಪಿಸಿ ಕಾನೂನುಬದ್ಧಗೊಳಿಸಬಹುದಾ? ಇದೇ ಈಗಿನ ದೊಡ್ಡ ಪಾಲಿಸಿ ಡಿಬೇಟ್. ಹಾಗಾದ್ರೆ ಮುಂದೇನಾಗುತ್ತೆ? ಈಗ ಕೇಸ್ ಸುಪ್ರೀಂ ಕೋರ್ಟ್ ನಲ್ಲಿದೆ. ಕರ್ನಾಟಕ ಸರ್ಕಾರದ ಚಾಲೆಂಜ್ನಲ್ಲಿ ಮುಖ್ಯವಾಗಿ ಮೋಟಾರ್ ಸೈಕಲ್ಗಳನ್ನ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಆಗಿ ಪರಿಗಣಿಸುವುದು, ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ಸ್ ನೀಡುವುದು ಮತ್ತು ರಾಜ್ಯದ ರೆಗ್ಯುಲೇಟರಿ ಪವರ್ಸ್ ಕುರಿತು ಪ್ರಶ್ನೆಗಳು ಎದ್ದಿವೆ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ನ ಮುಂದಿನ ವಿಚಾರಣೆಗಳು ಈ ವಿವಾದಕ್ಕೆ ಹೆಚ್ಚು ಸ್ಪಷ್ಟತೆ ನೀಡಬಹುದು. ಅದರ ತನಕ ಒಂದು ವಿಷಯ ಸ್ಪಷ್ಟ: ಬೈಕ್ ಟ್ಯಾಕ್ಸಿ ಸಮಸ್ಯೆ ಕೇವಲ ಬೈಕ್ ಓಡಿಸಬಹುದೇ ಅಥವಾ ಬೇಡವೇ ಎಂಬ ಪ್ರಶ್ನೆ ಅಷ್ಟೇ ಅಲ್ಲ. ಇದು ಸುರಕ್ಷತೆ, ವಿಮೆ ಪ್ಲಸ್ ಪರ್ಮಿಟ್ ಪ್ಲಸ್ ವೆಹಿಕಲ್ ರಿಜಿಸ್ಟ್ರೇಷನ್ ಪ್ಲಸ್ ಪ್ಯಾಸೆಂಜರ್ ರೈಟ್ಸ್, ಡ್ರೈವರ್ಸ್ ಮತ್ತು ಅಫೋರ್ಡೆಬಲ್ ಅರ್ಬನ್ ಮೊಬಿಲಿಟಿ ಇವೆಲ್ಲವನ್ನ ಕೂಡ ಒಟ್ಟಿಗೆ ಒಳಗೊಂಡಿರುವಂತಹ ಒಂದು ದೊಡ್ಡ ಟ್ರಾನ್ಸ್ಪೋರ್ಟ್ ಪಾಲಿಸಿ ಇಶ್ಯೂ.
ಹೀಗಾಗಿ ಕೇವಲ ಪ್ರಶ್ನೆ ಬೈಕ್ ಟ್ಯಾಕ್ಸಿ ಬೇಕಾ ಬೇಡವಾ ಅಂತ ಅಲ್ಲ. ಬೈಕ್ ಟ್ಯಾಕ್ಸಿ ಬೇಕಾದ್ರೆ ಅದನ್ನ ಹೇಗೆ ಸುರಕ್ಷಿತವಾಗಿ ಮತ್ತು ಕಾನೂನುಬದ್ಧವಾಗಿ ನಡೆಸಬೇಕು, ಅದೇ ಈಗ ಕರ್ನಾಟಕ ಮತ್ತು ಸುಪ್ರೀಂ ಕೋರ್ಟ್ ಮುಂದೆ ಇರುವಂತಹ ಒಂದು ದೊಡ್ಡ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಈ ವಿಚಾರವಾಗಿ ಯಾವ ರೀತಿಯಾದಂತಹ ನಿಯಮಗಳನ್ನ ಕೈಗೊಳ್ಳಲಾಗುತ್ತೆ, ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ, ಬೈಕ್ ಟ್ಯಾಕ್ಸಿ ಮುಂದೆ ಇರುತ್ತಾ ಇಲ್ವಾ ಕಾದು ನೋಡಬೇಕಾಗಿದೆ.